ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ಲು ಪರಿಮಳಭರಿತವಾಗಿರುವಂಥ ಕಳ್ಳೆಪುರಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ತುಂಬ ಸ್ಪೈಸಿಯಾಗಿ ಸುವಾಸನೆಯಿಂದ ಚೆನ್ನಾಗಿರುತ್ತೆ. ಟೈಮ್ ಪಾಸ್ಗಂತೂ ಪರ್ಫೆಕ್ಟ್ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ 1 ಕಪ್ಪು ಕಡಲೆ ಹಿಟ್ಟು ತೊಗೋಬೇಕು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. 1 ಪಿಂಚು ಅರಿಶಿನ, 1 ಟೀ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕೆ ಬರಬೇಕಿದು. ನಾವು ಸೇವ್ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನೋಡಿ, ಈ ಥರ ಆಗಿದೆಯಲ್ಲ, ಈ ಥರ ಇದನ್ನು ಸೇವ್ ಮಾಡೋದಕ್ಕೆ ಈ ಥರ ಚಿಕ್ಕ ಹೋಲಿರೋ ಅಂಥದ್ದು ತೊಗೊಂಡು ಚಕ್ಲಿ ಹೋಳ್ಕಲ್ಗೆ ಹಾಕ್ಬಿಟ್ಟು ಅದು ಸೈಡ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆಯನ್ನೆಲ್ಲ ಈ ಥರ ಸ್ವಲ್ಪ ಎಣ್ಣೆ ಎಲ್ಲ ಈ ಥರ ಮಾಡಿ ಮೋಲ್ಡ್ಗೆಲ್ಲ ಈ ಥರ ಎಲ್ಲ ಸ್ಪ್ರೆಡ್ ಹಾಕಬೇಕು. ಯಾಕಂದರೆ ಅದು ಅಂಟಬಾರ್ದು ಅಂತೇಳ್ಬಿಟ್ಟು ಈಗ ಕಡಲೆ ಹಿಟ್ಟು ಮಿಕ್ಸರ್ನ ಇದರಲ್ಲಿ ಹಾಕಿ ಅದು ಈ ಥರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಡಾಯಿಯಲ್ಲಿ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಈ ಥರ ಪ್ರೆಸ್ ಮಾಡ್ಕೋಬೇಕು. ಫ್ಲೇಮು ಮೀಡಿಯಮಲ್ಲಿ ಇರಬೇಕೀಗ. ಈಗ ಅದು ನೋಡಿ, ಒಂದು ಕಡೆ ಆಗಿದೆಯಲ್ಲ, ಇವಾಗ ಇನ್ನೊಂದು ಸೈಡು ಫ್ಲಿಪ್ ಮಾಡಿಕೊಂಡು 2 ಸೈಡು ಗರಿಗರಿಯಾಗಿ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ಅಷ್ಟೇ. ಈಗ ಸೇವು ಆಗಿದೆ. ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ತಣ್ಣಗಾಗೋಕ್ಕೆ ಸಪ್ರೇಟ್ ಇಡಬೇಕು. ಅಷ್ಟೇ, ಸೇವು ರೆಡಿಯಾಗಿದೆ. ಇವಾಗ 1/4 kg ಕಡಲೆಪುರಿನ ಅದರಲ್ಲಿ ಧೂಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಜರಡಿ ಇಟ್ಕೋಬೇಕು. ಧೂಳೆಲ್ಲ ಇದ್ದರೆ ಅದು ಕಡಲೆಪುರಿ ಸ್ವಲ್ಪ ಉರಿಯೋವಾಗ ಅದು ಸೀದೋಗುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಧೂಳೆಲ್ಲ ತೆಗೆದುಬಿಡಬೇಕು. ಎಲ್ಲ ಕಡಲೆಪುರಿನ ಈ ಥರ ಮಾಡಿಬಿಟ್ಟು ನೋಡಿ ಎಷ್ಟು ಧೂಳು ಬಂದಿದೆ ಅಂತೇಳ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಅದು ಕಡಲೆಪುರಿನ ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಅದು ಎಷ್ಟು ತನಕ ಅಂದರೆ ನೋಡಿ, ಕಡಲೆಪುರಿ ಈ ಥರ ಮುಟ್ಟಿದ ತಕ್ಷಣ ಕ್ರಿಸ್ಪಿಯಾಗಿ ಆಗಬೇಕು. ಈ ಥರ ಬಿಸಿಲಲ್ಲಿಟ್ಟರೂ ಆಗುತ್ತೆ, ಚೆನ್ನಾಗಿ ಬಿಸಿಲಲ್ಲಿಟ್ಟರೂ ಗರಿ ಆಗುತ್ತೆ. ಇವಾಗ ಅದನ್ನ ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು 20ರಿಂದ 25 ಬೆಳ್ಳುಳ್ಳಿನ ತೊಗೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ತರಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಬೆಳ್ಳುಳ್ಳಿಯಲ್ಲಿ ಹಾಕೋದ್ರಿಂದ ಒಳ್ಳೆ ಸುವಾಸನೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕಡಾಯಿ ತೊಗೊಂಡು ಆ ಕಡಾಯಿಗೆ 3/4 ಕಪ್ ಅಂದರೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಕಡಲೆ ಬೀಜನ 3/4 ಕಪ್ಪು ಅಂದರೆ ಅದನ್ನು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಅದನ್ನು ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಅಷ್ಟುವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆವಾಗ ಹಬೆ ಒಳಗಡೆ ಹೋಗ್ಬಿಟ್ಟು ಅದು ಗರಿಗರಿಯಾಗಿ ಆಗುತ್ತೆ. ನೋಡಿ, ಈಗ ಆಗಿದೆಯಲ್ಲ, ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಸ್ವಲ್ಪ ಸಪ್ರೇಟ್ ಇಟ್ಕೋಬೇಕು. ಎಲ್ಲ ಕಡಲೆ ಬೀಜನ ಇದೇ ಥರ ತೆಗೆದಿಟ್ಕೋಬೇಕು. ಈಗ ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ಅಂದರೆ ಒಂದು ಸ್ವಲ್ಪ ಕರಿಬೇವು ಈ ಥರ ಗರಿಗರಿ ಆದಮೇಲೆ ನೋಡಿ, ಈ ಥರ ಗರಿಗರಿ ಆಗಿದೆಯಲ್ಲ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರುಬ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫುಲ್ಲು ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟೇ. ಈಗ ಇದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಹಾಕ್ಬಿಟ್ಟು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಪುರಿನ ಇವಾಗ ಇದಕ್ಕೆ ಸೇರಿಸ್ಕೋಬೇಕು. ನಾವು ಕಡಲೆಪುರಿ ಎಲ್ಲ ಹಾಕ್ಬಿಟ್ಟು ಕಡಲೆಪುರಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ಈಗ ಅದಕ್ಕೆ ಕಡಲೆ ಬೀಜ, ಹುರಿದಿರೋಂಥ ಕಡಲೆ ಬೀಜ ಮತ್ತು ಸೇವಿತ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು ನಾವು. ಅದು ತಣ್ಣಗಾದ್ಮೇಲೆ ಕ್ರಿಸ್ಪಿನೆಸ್ ಬಂದಿರುತ್ತಲ್ಲ, ಹಾಕ್ಬಿಟ್ಟು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಕಡಾಯಿಯಲ್ಲಿ ನಮಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇದನ್ನ ಏನು ಮಾಡಬೇಕಪ್ಪ ನಾವು ಅಂದರೆ, ದೊಡ್ಡ ಪಾತ್ರೆ ತೊಗೊಂಡು ಆ ಕಡಲೆಪುರಿನೆಲ್ಲ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು 2 ಕೈ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಎಲ್ಲ ಕಡಲೆಪುರಿಗೂ ಆ ಖಾರ ಆಗಲಿ, ಆ ಬೆಳ್ಳುಳ್ಳಿ ಫ್ಲೇವರ್ ಆಗಲಿ ಎಲ್ಲ ಅಂಟೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಆಗಿದೆ. ಏರ್ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಟೈಮ್ ಪಾಸ್ಗೆಲ್ಲ ಈ ಥರ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ತಿಂತಿರೋವಾಗೆ ಗೊತ್ತಾಗುತ್ತೆ. ಅಷ್ಟೇ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.